ಪಾರು, ವಧು ಇತ್ಯಾದಿ ಧಾರಾವಾಹಿಗಳಲ್ಲಿ ನಟಿಸಿದ್ದ, ಮ್ಯಾಕ್ಸ್ ಚಿತ್ರದಲ್ಲಿ ಅಭಿನಯಿಸಿದ್ದ ಜನಪ್ರಿಯ ನಟ ಶ್ರೀಧರ್ ಅವರು ಇನ್ನಿಲ್ಲ. ಕಳೆದ 1 ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು 1 ತಿಂಗಳ ಹಿಂದೆ ಆರ್ಥಿಕ ಸಹಾಯಕ್ಕಾಗಿ ಮನವಿ ಮಾಡಿಕೊಂಡಿದ್ರು. ವಧು ಸೀರಿಯಲ್ನಲ್ಲಿ ನಟಿಸುತ್ತಿದ್ದ ಶ್ರೀಧರ್ ಅವರು ಏಕಾಏಕಿ ಅನಾರೋಗ್ಯಕ್ಕೆ ಈಡಾಗಿದ್ರು. ಇನ್ಫೆಕ್ಷನ್ನಿಂದ ನಟ ತೀವ್ರ ಅಸ್ವಸ್ಥರಾಗಿದ್ರು. ಹೆಬ್ಬಾಳದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಅವರನ್ನ ಸೇರಿಸಲಾಗಿದ್ದು, ಅವರ ತಾಯಿ ನೋಡಿಕೊಳ್ತಾ ಇದ್ರು. ಕಿರುತೆರೆಯ ಕೆಲವು ಗೆಳೆಯರು ಸಹ ಸಹಾಯ ಮಾಡಿದ್ರು. ವಧು, ಪಾರು ಸೇರಿದಂತೆ ಹಲವು ಸೀರಿಯಲ್ನಲ್ಲಿ ಅವರು ನಟಿಸಿದ್ದಾರೆ. ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಪೋಷಕ ಪಾತ್ರದಲ್ಲಿ ನಟಿಸಿದ್ದಾರೆ. ಮ್ಯಾಕ್ಸ್ ಚಿತ್ರದಲ್ಲಿ ಅವರು ಗಮನ ಸೆಳೆದಿದ್ರು. ಅವರ ನಿಧನಕ್ಕೆ ಚಿತ್ರರಂಗದ ಹಲವರು ಮತ್ತು ಅವರ ಅಪಾರ ಅಭಿಮಾನಿಗಳು ಕಂಬನಿ ಮಿಡ್ತಿದ್ದಾರೆ. ಬಾಲ್ಯದಿಂದಲೇ ಕಷ್ಟ ಎದುರಿಸಿದ್ರು. ವಿಟಮಿನ್ ಕೊರತೆ ಮತ್ತು ಇನ್ಫೆಕ್ಷನ್ನಿಂದಾಗಿ ಶ್ರೀಧರ್ ಅವರು ತೀವ್ರ ಅಸ್ವಸ್ಥರಾಗಿದ್ರು. ಶ್ರೀಧರ್ ಅವರ ನೋಡಿಕೊಳ್ಳಲು ಯಾರೂ ಇಲ್ಲ ಎಂದಾಗ ಅವರ ಅಮ್ಮ ಬಂದಿದ್ರು. ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇವರು ಚಿಕಿತ್ಸೆ ಪಡೆಯುತ್ತಿದ್ರು. ತಮ್ಮ ಜೀವನದ ಕಹಿ ಸತ್ಯವನ್ನ ಅವರು ವಿಶ್ವವಾಣಿ ಪ್ರತಿನಿಧಿ ಜೊತೆ ತೆರೆದಿಟ್ಟಿದ್ರು. 30 ವರ್ಷ ಆದ್ಮೇಲೆ ಅಮ್ಮ ನನ್ನನ್ನ ನೋಡಲು ಬಂದಿದ್ದಾರೆ. ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ. ತಮ್ಮಂದಿರು ಬಂದು ಹೋಗ್ತಾ ಇದ್ದಾರೆ, ಮಾತನಾಡಿಸ್ತಾ ಇದ್ದಾರೆ. ಜ್ವರ, ನೆಗಡಿ, ಕೆಮ್ಮು ಆ ತರಹದ ಇದೆಲ್ಲ ಏನು ಬಂದಿರುವುದು ಗೊತ್ತೇ ಇಲ್ಲ. ಚಿಕ್ಕ ವಯಸ್ಸಿನಿಂದ ಸಂಬಂಧಗಳನ್ನ ಕಳೆದುಕೊಂಡು, ಆರ್ಥಿಕವಾಗಿ ನಷ್ಟ ತೆಗೆದುಕೊಂಡು, ಸಾಂಸಾರಿಕವಾಗಿ ದೂರವಾಗಿ ಎಲ್ಲ ಅನುಭವಿಸಿಬಿಟ್ಟೆ ಎಂದು ಹೇಳಿದ್ರು. ಅದೆಲ್ಲ ಹೆಣ್ಣೂರ ಹತ್ರ ಕೇರಿಂಗ್ ಸೆಂಟರ್ ಅಂತ ಇದೆ, ಅಲ್ಲೆಲ್ಲ ಸೇರಿಸ್ಬಿಟ್ರು. ಅಲ್ಲಿ ಸೆಕೆಂಡ್ ಡೇಗೆ ತಲೆ ಎಲ್ಲ ಬೋಳ್ಸಿ ಮೀಸೆ ಎಲ್ಲ ತೆಗೆದು ಸುದೀಪ್ ಯಾವುದೋ ಒಂದು ಸಿನಿಮಾ ಬಂತಲ್ಲ, ಸೇದು ಹುಚ್ಚನೇನೋ ಹಂಗೆ ಮಾಡಿ ಕೂರಿಸ್ಬಿಟ್ಟಿತ್ತು. ಅವತ್ತು ನಾನು ಕನ್ನಡಿನೂ ನೋಡಲಿಲ್ಲ. ನಾನು ಅದಕ್ಕೆ ನಂಗೆ ಹುಷಾರಾದ್ರೆ ಸಾಕು, ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಆದ್ಮೇಲೆ 2 ದಿವಸ ಮಜ್ವೆಯನ್ನ ಕೊಟ್ರಪ್ಪ. ಆಮೇಲೆ ಏನೂ ಮಾಡಲಿಲ್ಲಮ್ಮ. ಅಲ್ಲಿ ಮನೆಯಲ್ಲಿ ತುಂಬಾ ಕಷ್ಟ ಇತ್ತು. ನನಗೆ 22 ವರ್ಷ ವಯಸ್ಸಿದ್ದಾಗ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಮನೆಯಿಂದ ಹೊರಬಂದೆ. 30 ವರ್ಷ ಆದ್ಮೇಲೆ ನನ್ನನ್ನ ನೋಡಲು ಅಮ್ಮ ಮತ್ತು ತಮ್ಮಂದಿರು ಈಗ ಬಂದಿದ್ದಾರೆ. ಸಂಪಾದನೆ ಇರಲಿಲ್ಲ. ನಾನು 6ನೇ ತರಗತಿಯಲ್ಲಿದ್ದಾಗಲೇ ನನ್ನ ತಂದೆ ತೀರಿಕೊಂಡ್ರು. ನಾವು ಬೀದಿಗೆ ಬಂದು ಬಿಟ್ವಿ. ಅಮ್ಮ ಕೆಲಸ ಮಾಡಿಕೊಂಡು ಒಂದು ಚಿಕ್ಕ ಮನೆಯಲ್ಲಿ ನಮ್ಮನ್ನೆಲ್ಲ ಸಾಕುತ್ತಿದ್ರು. ಜೀವನದಲ್ಲಿ ಬದುಕಬೇಕು ಅನ್ನೋದಿತ್ತು ನನಗೆ. ಆ ಆಸೆ ಈಗಿನೂ ಜಾಸ್ತಿ ಆಗಿದೆ. ನಾನು ಖಂಡಿತವಾಗಿಯೂ ರೆಡಿಯಾಗಿ ಹಳೆಯ ಶ್ರೀಧರ್ ಆಗಿ ಬರುತ್ತೇನೆ. ಈ ವರ್ಷಕ್ಕೆ 50 ವರ್ಷ ತುಂಬುತ್ತದೆ ನನಗೆ. 50 ವರ್ಷ ಬರೀ ಕಷ್ಟಗಳನ್ನೇ ನೋಡಿದ್ದೇನೆ ಎಂದು ಶ್ರೀಧರ್ ಹೇಳಿಕೊಂಡಿದ್ರು. ಈಗ ಚೇತರಿಸಿಕೊಳ್ಳುತ್ತಿದ್ದೀನಿ ಎಂದು ಡಾಕ್ಟರ್ ಹೇಳಿದ್ದಾರೆ. ನನ್ನನ್ನ ಕೇಳುವವರು ಯಾರಿದ್ದಾರೆ ಅಂದುಕೊಂಡಿದ್ದೆ. ದೇವರ ರೂಪದಲ್ಲಿ ದೇವರು ತುಂಬಾ ಜನರನ್ನ ಕಳುಹಿಸಿದ್ದಾನೆ. ನನಗೆ ಮನುಷ್ಯರ ಮೇಲೆ ನಂಬಿಕೆ ಇರಲಿಲ್ಲ. ನಾನು ನಂಬೋದೇ ದೇವರನ್ನ. ಆದರೆ ಅವರು ಮನುಷ್ಯರೆಲ್ಲ ದೇವರ ರೂಪದಲ್ಲಿ ಬಂದು ಸಹಾಯ ಮಾಡುತ್ತಿದ್ದಾರೆ. ದಿನಕ್ಕೆ ಈಗ 15,000 ರೂಪಾಯಿ ಖರ್ಚಾಗ್ತಾ ಇದೆ. ಇಲ್ಲಿಯವರೆಗೂ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಎಂದು ಹೇಳಿದ್ರು. ನನ್ನ ಲೈಫ್ನಲ್ಲಿ ಆ ಥರದ್ದು ಹೆಂಗ್ಸ್ ನಾನು ನೋಡಿಲ್ಲಮ್ಮ. 11 ವರ್ಷ ಊಟನೇ ಆಗ್ತಿಲ್ಲ ನನಗೆ. ಯಾರ ಹತ್ರ ಹೇಳಿ ನಾನು ತುಂಬಾ ಕಷ್ಟಪಟ್ಟೆ. ನನ್ನ ಸಂಪಾದನೆ ಚೆನ್ನಾಗಿತ್ತು ಅವಾಗ ಮದುವೆ ಟೈಮ್ನಲ್ಲಿ. ಹಾಗಾದ್ರೆ ಶ್ರೀಧರ್ಗೆ ಆಗಿದ್ದೇನು? ಅಕ್ಟೋಬರ್ನಲ್ಲಿ ಆರೋಗ್ಯ ಸಮಸ್ಯೆ ಎದುರಾಗಿತ್ತು. ವಿಟಮಿನ್, ಪ್ರೋಟೀನ್ ವಿಪರೀತ ಕಡಿಮೆ ಆಗಿತ್ತು. ಮೊದಲು ಜ್ವರ ಬಂತು, ಆಮೇಲೆ ಕಫ ಆಗಿದೆ ಅಂತ ಡಾಕ್ಟರ್ಗೆ ತೋರಿಸಿದೆ. ಆದ್ರೂ ಕಡಿಮೆ ಆಗ್ಲಿಲ್ಲ. ಆಗ ಕಾಲೆಲ್ಲ ಊದಿಕೊಳ್ತಾ ಇತ್ತು. ಅದರಲ್ಲೇ ನಾನು ವಧು, ಸಿಂಧು ಭೈರವಿ ಶೂಟಿಂಗ್ಗೆ ಹೋಗ್ತಾ ಇದ್ದೆ. ನಂತರ ನನಗೆ ತುಂಬಾ ಸುಸ್ತು ಆಗೋಕೆ ಶುರುವಾಯಿತು ಎಂದು ಶ್ರೀಧರ್ ಹೇಳಿಕೊಂಡಿದ್ರು. ನನ್ನ ಸ್ನೇಹಿತರೊಬ್ಬರು ಆಯುರ್ವೇದಿಕ್ ಡಾಕ್ಟರ್ ಬಳಿ ಕರೆದುಕೊಂಡು ಹೋದ್ರು. ಆ ವೈದ್ಯರು ನನಗೆ 20 ದಿನಗಳ ಪಥ್ಯ ಮಾಡಲು ಹೇಳಿದ್ರು. ಆನಂತರ ಇಡೀ ದೇಹ ಊದಿಕೊಂಡಿತ್ತು. ಅವರು ಅದೇನು ಔಷಧ ಕೊಟ್ಟರೂ ಸಮಸ್ಯೆ ಮತ್ತಷ್ಟು ಉಲ್ಬಣಿಸಿತು ಎಂದು ಶ್ರೀಧರ್ ಹೇಳಿಕೊಂಡಿದ್ರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಾನು 15 ದಿವಸ ಇದ್ದೆ. ಯಾವುದೇ ಟ್ರೀಟ್ಮೆಂಟ್ ಕೊಡಲಿಲ್ಲ. ಅನಂತರ ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಸೇರಿಸಿದ್ರು. ನನಗೆ ಯಾವ ಕೆಟ್ಟ ಅಭ್ಯಾಸವೂ ಇರಲಿಲ್ಲ. ಆದ್ರೂ ಹೀಗ್ಯಾಕಾಯ್ತೋ ಗೊತ್ತಿಲ್ಲ ಎಂದು ಶ್ರೀಧರ್ ಅವರು ದುಃಖ ತೋಡಿಕೊಂಡಿದ್ರು. ನನ್ನ ದುಡ್ಡಲ್ಲಿ ಜಾಗ ಎಲ್ಲ ತಗೊಂಡು ನನ್ನ ಹೆಸರಿಗೆ ಮಾಡಿಸ್ತೀನಿ ಅಂತೇಳಿ ಅವ್ರ ಅಪ್ಪನ ಹೆಸರಿಗೆ ಮಾಡಿಸಿ ಪಕ್ಕ ಪ್ಲಾನ್ ಮಾಡಿಕೊಂಡು
ಶೂಟಿಂಗ್ ಹೋಗಿದ್ದೆ, ಮಗನ ಕರ್ಕೊಂಡು ಗ್ಯಾಸ್ ಸ್ಟವ್ ಬಿಡಲಿಲ್ಲ, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದೆ.